ಈಗ ಆ ಬುರುಡೆ ಚಿನ್ನಯ್ಯ ಬಂದು ಉಳ್ಕೊಂಡಿದ್ದಂತಹ ಲಾಡ್ಜ್ನಲ್ಲಿ SIT ಅವರು ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ ವಿದ್ಯಾರಣ್ಯಪುರದ ತಿಂಡ್ಲು ಸರ್ಕಲ್ ಬಳಿ. ಈಗ ಧರ್ಮಸ್ಥಳ ಬುರುಡೆ ಫೈಲ್ಸ್ಗೊಂದು ಟ್ವಿಸ್ಟ್. ಬೆಂಗಳೂರಿನಲ್ಲಿ SIT ರೇಡ್ 2ನೇ ದಿನ. ಗಿರೀಶ್ ಮಟ್ಟಣ್ಣನವರೆಗೂ ತಟ್ಟುತ್ತಾ SIT ರೇಡ್ ಬಿಸಿ ಅಂತ ವಿದ್ಯಾರಣ್ಯಪುರ ಲಾಡ್ಜ್ನಲ್ಲಿ ಈಗಾಗಲೇ ಮಹಜರ್ ಮಾಡ್ತಾ ಇದ್ದಾರೆ SIT ಅವರು. ಇಲ್ಲಿಂದ ಸಮೀಪದಲ್ಲೇ ಗಿರೀಶ್ ಮಟ್ಟಣ್ಣ ಫ್ಲ್ಯಾಟ್ ಕೂಡ ಇದೆಯಂತೆ, ಅಲ್ಲಿ ಹೋಗ್ತಾರೆ ಅಂತ. ಆ ಫ್ಲ್ಯಾಟ್ಗೂ ಕೂಡ SIT ದಾಳಿ ನಡೆಸುವಂತಹ ಸಾಧ್ಯತೆ ಇದೆ. ನನ್ನ ಪ್ರಕಾರ ಈಗ ನೆನ್ನೆನೇ SIT ಅವರು ಬೆಂಗಳೂರಿಗೆ ಬಂದಿದ್ದಾರೆ ಅಂತ ಆದಮೇಲೆ ಅವರೆಲ್ಲರೂ ಅಲರ್ಟ್ ಆಗಿರ್ತಾರೆ. ಗಿರೀಶ್ ಮಟ್ಟಣ್ಣನು ಅಲರ್ಟ್ ಆಗಿರ್ತಾರೆ, ಎಲ್ಲರೂ ಅಲರ್ಟ್ ಆಗಿರ್ತಾರೆ. ಸೊ ಹಾಗಾಗಿ ಏನಾದರೂ ಸಾಕ್ಷ್ಯಾಧಾರಗಳು ಬಿಟ್ಟಿರೋ ಸಾಧ್ಯತೆ ಇದೆಯಾ ಅಂತಂದರೆ ತೀರಾ ಕಡಿಮೆ. ಆದರೆ ಆ ಕೆಲಸವನ್ನು ಇವರು ಮಾಡಲೇಬೇಕು. ನಾವು ಹೋಗಿದ್ವಿ, ಹುಡುಕಿದ್ವಿ, ಏನೂ ಸಿಗಲಿಲ್ಲ ಅಂತಲಾದರೂ ಬರಿಬೇಕಾಗತ್ತೆ ಚಾರ್ಜ್ ಶೀಟಲ್ಲಿ. ಸೊ ಆ ಕೆಲಸವನ್ನು ಅವರು ಮಾಡೇ ಮಾಡ್ತಾರೆ. ಅವರ ಇನ್ವೆಸ್ಟಿಗೇಷನ್ನ ಒಂದು ಭಾಗವಾಗಿ ಈತ ಎಲ್ಲೆಲ್ಲಿದ್ದ ಎಲ್ಲ ಜಾಗಕ್ಕೂ ಹೋಗಬೇಕಾಗತ್ತೆ. ಆ ಕೆಲಸವನ್ನು ಅವ್ರು ಮಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈಗ ಗಿರೀಶ್ ಮಟ್ಟಣ್ಣವರ್ ಫ್ಲ್ಯಾಟ್ಗೆ SIT ಅವರು ದಾಳಿ ನಡೆಸುವ ಸಾಧ್ಯತೆ ಇದೆಯಾ ಇಲ್ವಾ? ಅರವಿಂದ್, ಗಿರೀಶ್ ಮಟ್ಟಣ್ಣವ್ರ ವಿರುದ್ಧ ಕೂಡ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಈಗಾಗಲೇ ಏನು ಜಯಂತ್ ವಿರುದ್ಧ ಕೇಳಿ ಬಂದಿತ್ತು, ಅದೇ ನಿಟ್ಟಿನಲ್ಲಿ ನಿನ್ನೆ ಜಯಂತ್ ಮನೆ ಮೇಲೆ ದಾಳಿ ಆಯಿತು. ಆ ನಂತರದಲ್ಲಿ ಇವತ್ತು ಗಿರೀಶ್ ಮಟ್ಟಣ್ಣನವ್ರ ಮನೆ ಮತ್ತು ಏನು ಚಿನ್ನಯ್ಯ ಭೇಟಿಯಾಗಿದ್ದಂಥ ಕೆಲವು ವಕೀಲರು ಏನಿದ್ರು ಅವರ ಕಚೇರಿಗಳ ಮೇಲೂ ಕೂಡ ದಾಳಿ ಆಗುತ್ತೆ. ಆ ನಂತರದಲ್ಲಿ ಆತ ಧರ್ಮಸ್ಥಳಕ್ಕೆ ಬರೋಕ್ಕೂ ಮುಂಚೆ ಏನು ತಮಿಳುನಾಡಿನ ಭಾಗದಲ್ಲಿದ್ದ, ಅಲ್ಲಿಗೂ ಕೂಡ ದಾಳಿ ಆಗುತ್ತೆ ಅನ್ನೋ ಮಾಹಿತಿಗಳಿದ್ವು. ಅದರಂತೆ ನಡೀತಾ ಇರುವಂಥದ್ದು. ನಿನ್ನೆ ಜಯಂತ್ ಮನೆ ಆಯಿತು, ಇವತ್ತು ಈ ಲಾಡ್ಜಲ್ಲಿ ದಾಳಿ ನಡೀತಾ ಇದೆ. ಲಾಡ್ಜ್ ಪಕ್ಕದಲ್ಲೇ ಕೇವಲ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಿರೀಶ್ ಮಟ್ಟಣ್ಣನವರ ಫ್ಲ್ಯಾಟ್ ಕೂಡ ಇರುವಂಥದ್ದು. ಆ ಫ್ಲ್ಯಾಟ್ಗೂ ಕೂಡ ಹೋಗುವಂಥದ್ದು ಬಹುತೇಕ ಖಚಿತ ಅಂತ ಅಧಿಕಾರಿಗಳು ಮಾಹಿತಿ ಲಭ್ಯ ಆಗಿರುವಂಥದ್ದು. ಮುಖ್ಯವಾಗಿ ಇಲ್ಲಿ ಮಹಜರ್ ಮಾಡುವಂತಂದರೆ ಈ ಬುರುಡೆ ಎಲ್ಲಿಂದ ಬಂತು, ಈ ಪ್ಲ್ಯಾನ್ ಎಲ್ಲ ಯಾರ್ದು ಅನ್ನೋದ್ರ ಬಗ್ಗೆ SIT ಅಧಿಕಾರಿಗಳ ಮುಂದೆ ಚಿನ್ನಯ್ಯ ಈಗಾಗಲೇ ಮಾಹಿತಿ ಬಿಚ್ಚಿಟ್ಟಿರುವಂಥದ್ದು. ಅದಕ್ಕೆ ಪೂರಕವೆಂಬಂತೆ ಆಯಾ ಸ್ಥಳಗಳಲ್ಲಿ ಹೋಗಿ ಅಲ್ಲಿ ಆತ ಏನು ಮಾಹಿತಿ ಹೇಳಿರ್ತಾನೆ ಅದಕ್ಕೆ ಪೂರಕವೆಂಬಂತೆ ಮ್ಯಾಚ್ ಆಗಬೇಕು. ಆ ಜಾಗದಲ್ಲಿ ಅಂದರೆ ಈ ಲಾಡ್ಜಿಗೆ ಬಂದಿದ್ವಿ, ಇಂಥ ದಿವಸ ಬಂದಿದ್ವಿ, ಆ ಸಂದರ್ಭದಲ್ಲಿ ಯಾರೆಲ್ಲ ಭೇಟಿ ಆಗಿದ್ರು, ನಾನೆಲ್ಲಿ ಕೂತಿದ್ದೆ, ಎಲ್ಲಿಂದ ಬಂದರು, ಆ ಸಂದರ್ಭದಲ್ಲಿ ಅವ್ರು ಏನಾದರೂ ತೊಗೊಂಬಂದು ನನಗೇನು ಹೇಳಿದ್ರು, ಈ ರೀತಿಯಾಗಿ ಎಲ್ಲವನ್ನೂ ಕೂಡ SIT ಅಧಿಕಾರಿಗಳು ಮೊದಲೇ SIT ಕಚೇರಿಯಲ್ಲಿ ಮಾಹಿತಿ ಕಲೆಕ್ಟ್ ಮಾಡಿರ್ತಾರೆ. ಅದಕ್ಕೆ ಪೂರಕವೆಂಬಂತೆ ಈಗ ಆಯಾಯ ಜಾಗಗಳಲ್ಲಿ ಹೋಗ್ಬಿಟ್ಟು ಅದನ್ನು ಮತ್ತೆ ರೀಕ್ರಿಯೇಟ್ ಮಾಡಬೇಕು, ಅದನ್ನು ವಿಡಿಯೋ ಮಾಡ್ಕೋತಾರೆ ಮತ್ತು ರೆಕಾರ್ಡ್ ಮಾಡ್ಕೋತಾರೆ. ಆ ಎಲ್ಲ ಮಾಹಿತಿಗಳನ್ನು ಕೂಡ ಕಲೆಕ್ಟ್ ಮಾಡಿದ ನಂತರದಲ್ಲಿ ಇದೇ ಚಿನ್ನಯ್ಯನ ಕಡೆಯಿಂದ ಅದಕ್ಕೆ ಸಹಿ ಕೂಡ ಪಡ್ಕೋಬೇಕಾಗುತ್ತೆ. ಎಲ್ಲ ದಾಖಲೆಗಳನ್ನು ಕೂಡ ಅವರು ಕೋರ್ಟ್ ಮುಂದೆ ಇಡೋದಕ್ಕೆ ಆ ನಿಟ್ಟಿನಲ್ಲಿ ಪ್ರೊಸೀಜರ್ ಅಗತ್ಯ ಆಗಿದೆ. ಹಾಗಾಗಿಯೇ ಮಹಜರ್ ಪ್ರಕ್ರಿಯೆ ಗಂಟೆಗಳ ಕಾಲ ನಡೆಯುವಂಥದ್ದು. ಈಗ ಸೆಕೆಂಡ್ ಬೆಂಗಳೂರಿನಲ್ಲಿ ನಿನ್ನೆ ಜಯಂತ ಆಯಿತು, ಇವತ್ತು ಈ ಲಾಡ್ಜ್ ಆದರೆ ನೆಕ್ಸ್ಟು ಗಿರೀಶ್ ಮಟ್ಟಣ್ಣನವ್ರ ಮನೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಆ ಮನೆ ಆದ ನಂತರದಲ್ಲಿ ಇನ್ನೂ ಎಲ್ಲಾದ್ರೂ ಬೇರೆ ವ್ಯಕ್ತಿಗಳನ್ನ ಭೇಟಿಯಾಗಿದ್ನ ಅನ್ನೋದೇನಾದರೂ ಚಿನ್ನಯ್ಯ ಬಾಯ್ಬಿಟ್ಟಿದ್ರೆ ಆ ಜಾಗಕ್ಕೂ ಕೂಡ ಅಧಿಕಾರಿಗಳು ಕರ್ಕೊಂಡು ಹೋಗ್ತಾರೆ. ವಕೀಲರ ಕಚೇರಿಗೆ ಹೋಗಿದ್ದಂಥ ವೇಳೆಯಲ್ಲೂ ಕೂಡ ಅಲ್ಲಿ ಯಾರೆಲ್ಲ ಸಿಕ್ಕಿದ್ರು, ಅಲ್ಲಿ ಎಷ್ಟು ದಿನ ಉಳ್ಕೊಂಡಿದ್ವಿ, ಆ ಸಂದರ್ಭದಲ್ಲಿ ಬುರುಡೆ ಜೊತೆಯಲ್ಲೇ ತಗೊಂಡೋಗಿದ್ರಾ ಅನ್ನೋದು ಕೂಡ ಮಾಜರಲ್ಲಿ ಗೊತ್ತಾಗಬೇಕಾಗಿದೆ. ಈ ಎಲ್ಲ ಪ್ರಕ್ರಿಯೆಗಳು ನಡೆಯೋ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ಇವತ್ತು 2ನೇ ದಿನ ಮಾಜರ್ ನಡೀತಾ ಇದೆ. ಬಟ್ ಇವತ್ತು ಎಷ್ಟು ಕಡೆಗಳಲ್ಲಿ ಹೋಗ್ತಾರೆ ಮಾಜರು ಅನ್ನೋದು ಒಂದು ಪ್ರಶ್ನೆ. ಆದರೆ ಇಲ್ಲಿ ಪಕ್ಕದಲ್ಲೇ ಮಟ್ಟಣ್ಣನವ್ರ ಮನೆ ಫ್ಲ್ಯಾಟ್ ಇರೋದ್ರಿಂದ ಅಲ್ಲಿಗೂ ಹೋಗುವ ಸಾಧ್ಯತೆ ಹೆಚ್ಚಾಗಿದೆ ಅಂತ ಈಗ ನಮಗೆ ಮಾಹಿತಿಗಳು ಲಭ್ಯ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ಇಲ್ಲಿ ಪ್ರಕ್ರಿಯೆ ಮುಗಿದ ನಂತರದಲ್ಲಿ ಪಕ್ಕದಲ್ಲೇ ಗಿರೀಶ್ ಮಟ್ಟಣ್ಣನವ್ರ ಮನೆ ಇರೋ ಕಾರಣಕ್ಕಾಗಿ ಅಲ್ಲಿಗೂ ಹೋಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಆ ನಂತರದಲ್ಲಿ ವಕೀಲರ ಕಚೇರಿನ ಅಥವಾ ಬೇರೆ ಯಾವುದನ್ನು ಜಾಗಗಳಿಗೆ ಹೋಗ್ತಾರಾ ಅನ್ನೋದು ಒಂದು ಪ್ರಶ್ನೆ. ಮತ್ತೊಂದು, ಆತ ಧರ್ಮಸ್ಥಳಕ್ಕೆ ಬರುವಾಗೆ ಕಂಪ್ಲೇಂಟ್ ಕೊಡೋಕ್ಕೆ ಮುಂಚೆನೇ ಬರುವಾಗಲೇ ಆತ ಬುರುಡೆ ಜೊತೆಲೇ ಇಟ್ಕೊಂಡ್ಬಂದಿದ್ದ ಕಾರಣಕ್ಕಾಗಿ ಅದು ಎಲ್ಲಿಂದ ತಂದ್ರಿ ಅನ್ನೋ ನಿಟ್ಟಿನಲ್ಲಿ ತಮಿಳುನಾಡು ಭಾಗಕ್ಕೂ ಕೂಡ ಆತನನ್ನು ಕರ್ಕೊಂಡು ಹೋಗುವ ಸಾಧ್ಯತೆಗಳು ಇರುವಂಥದ್ದು. ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಇವತ್ತು ಸಂಜೆ ಹೊತ್ತಿಗೆ ಉತ್ತರ ಸಿಗುವ ಸಾಧ್ಯತೆ ಇದೆ. ಅರವಿಂದ್. ಓಕೆ ಉಮೇಶ್, ಲಾಡ್ಜ್ ಪಕ್ಕಕ್ಕೆ ಗಿರೀಶ್ ಮಟ್ಟಣ್ಣನವ್ರ ಮನೆ ಇದೆ ಅನ್ನೋ ಕಾರಣಕ್ಕೇನು ರೇಡ್ ಮಾಡುವಂತಹ ಚಾನ್ಸಸ್ ಕಡಿಮೆ. ಬಟ್ ಚಿನ್ನಯ್ಯ ಹೇಳಿಕೆಯನ್ನು ಕೊಟ್ಟಿರಬೇಕು, ನಾನು ಗಿರೀಶ್ ಮಟ್ಟಣ್ಣವರನ್ನು ಈ ಜಾಗದಲ್ಲಿ ಭೇಟಿಯಾಗಿದ್ದೆ ಅಂದಾಗ ಮಾತ್ರ ಆ ಜಾಗಕ್ಕೆ SIT ಹೋಗುವುದಕ್ಕೆ ಅವಕಾಶ ಇರುತ್ತೆ. ಬಟ್ ಇಲ್ಲಿ ಮೂಲವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ, ಈ ನಿನ್ನೆ ಜಯಂತು, ಇವತ್ತು ಲಾಡ್ಜು, ಅದಾದ ಮೇಲೆ ಈ ಚಿನ್ನಯ್ಯನ ಟೈಮ್ ಡ್ಯೂರೇಷನ್ ಕೂಡ ತುಂಬ ಕಡಿಮೆ ಇರುವಂತಹದ್ದು. SIT ಕಸ್ಟಡಿ ಕೊಡುವಂತಹ ದಿನ ಇದೆಯಲ್ಲ, ಅದು ಕೂಡ ಅಂತ್ಯ ಆಗ್ತಾ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಮುಂದಿನ ಬೆಳವಣಿಗೆಗಳನ್ನ ನಾವು ಏನು ನಿರೀಕ್ಷೆ ಮಾಡಬಹುದು ಅಂಥೇಳಿ ಈ ಸ್ಥಳ ಶೋಧದ ಜೊತೆಗೇನೆ ಪ್ರೇಮ್, ಈಗ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದ ವಿಚಾರ ಅಂದರೆ ಗಿರೀಶ್ ಮಟ್ಟಣ್ಣನವರ ಮೇಲೆ ಈಗಾಗಲೇ ಆರೋಪ ಬಂದಿರುವಂಥದ್ದು. ಅವ್ರ ಮನೆ ಕೂಡ ಇಲ್ಲೇ ಇರುವಂಥದ್ದು. ಆ ಪಕ್ಕದಲ್ಲೇ ಮನೆ ಇದ್ದರೂ ಕೂಡ ಈಗ ಚಿನ್ನಯ್ಯನಿಗೆ ಬೆಂಗಳೂರಲ್ಲಿ ಬೇರೆ ಬೇರೆ ಜಾಗಗಳಿದ್ವು, ಆದರೂ ಕೂಡ ಆತ ಬಂದು
ಇದೇ ಲಾಡ್ಜಲ್ಲಿ ಯಾಕೆ ಉಳ್ಕೊಂಡಿದ್ದ ಅನ್ನೋ ಪ್ರಶ್ನೆ ಎದುರಾಗಿರುವಂಥದ್ದು. ಅದಕ್ಕೆ ಪೂರಕವೆಂಬಂತೆ ಗಿರೀಶ್ ಮಟ್ಟಣ್ಣನವರು ಸೇರಿದಂತೆ ಸಾಕಷ್ಟು ಜನ ಚಿನ್ನಯ್ಯನನ್ನು ಈ ಲಾಡ್ಜಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿ ಇಲ್ಲಿ ಬಂದು ಭೇಟಿಯಾಗಿ ಈ ಇದ್ರ ಬಗ್ಗೆ ಚರ್ಚೆ ಅಂದರೆ ಈ ಧರ್ಮಸ್ಥಳದ ವಿರುದ್ಧವಾಗಿ ಏನೋ ಆ ಪ್ಲ್ಯಾನ್ ನಡೆದಿತ್ತು, ಅದ್ರ ಬಗ್ಗೆ ಚರ್ಚೆ ಮಾಡಿದ್ರು ಅನ್ನೋ ಮಾಹಿತಿಗಳು ಈ ಲಭ್ಯ ಆಗಿರುವಂಥದ್ದು. ಅದೇ ಕಾರಣಕ್ಕೆ ಇಲ್ಲಿ ಮಟ್ಟಣ್ಣನವರ ಮನೆ ಪಕ್ಕದಲ್ಲಿರುವಂಥ ಈ ಲಾಡ್ಜಿಗೆ ಬಂದಿದ್ರು ಅನ್ನೋದ್ರ ಬಗ್ಗೆ SIT ಅಧಿಕಾರಿಗಳಿಗೆ ಮಾಹಿತಿ ಲಭ್ಯ ಆಗಿದೆ. ಎಲ್ಲ ಪ್ರೊಸೀಜರ್ ಮುಗಿದ ನಂತರದಲ್ಲಿ, ಮಹಾಜರ್ ಮುಗಿದ ನಂತರದಲ್ಲಿ ನೇರವಾಗಿ ಅವರು ಇಲ್ಲಿ ಎಲ್ಲೆಲ್ಲಿ ದಾಳಿ ಮಾಡಿದ್ರು, ಅಲ್ಲೆಲ್ಲ ಏನೆಲ್ಲ ದಾಖಲೆಗಳು ಸಿಕ್ಕಿದ್ದಾವೆ, ಅವರ ಸ್ಟೇಟ್ಮೆಂಟ್ ಏನಾಗಿತ್ತು, ಅದಕ್ಕೆ ಇಲ್ಲಿ ಸಿಕ್ಕಿರುವಂಥ ದಾಖಲೆಗಳನ್ನು ಪೂರಕವಾಗಿ ಎಲ್ಲವೂ ಸಿಕ್ಕಿದ್ರೆ ಅದನ್ನು ನೇರವಾಗಿ ಕೋರ್ಟ್ ಮುಂದೆ ಹಾಜರುಪಡಿಸಬೇಕು. ಕೋರ್ಟ್ ಮುಂದೆ ಹಾಜರುಪಡಿಸಿದ ನಂತರದಲ್ಲಿ ಬೇರೆಲ್ಲಾದ್ರೂ ಇದೇ ರೀತಿ ಮಹಾಜರು ಮಾಡೋಂಥದ್ದು ಅಥವಾ ದಾಳಿ ಮಾಡೋಂಥದ್ದು ಸಾಧ್ಯತೆಗಳು ಕಂಡು ಬಂದರೆ ಆ ಸಂದರ್ಭದಲ್ಲಿ ನ್ಯಾಯಾಧೀಶರ ಬಳಿ ಪರ್ಮಿಷನ್ ತಗೊಂಡು ಆ ನಂತರದ ಅವ್ರ ಮನೆ ಮೇಲೆ ದಾಳಿ ಮಾಡುವಂಥದ್ದು ಅಥವಾ ಆ ಸ್ಥಳ ಮಹಾಜರು ಮಾಡುವಂಥ ಕೆಲಸ ಮಾಡಬೇಕಾಗುತ್ತೆ. ಅದಾದ ನಂತರದಲ್ಲಿ ಇದ್ರ ಹಿಂದೆ ಇರುವಂಥ ಕಾಣದ ಕೈಗಳು ಅಂತೇಳಿ ಈಗ ಆರೋಪ ಕೇಳಿ ಬರ್ತಾ ಇದೆ. ಆ ಥರ ವ್ಯಕ್ತಿಗಳು ಯಾರಾದ್ರು ಇದ್ದರೆ ಅವರನ್ನು ನೇರವಾಗಿ ಬಂಧನ ಮಾಡುವಂಥದ್ದು ಅಥವಾ ಅವ್ರ ಮನೆ ಮೇಲೆ ದಾಳಿ ಮಾಡಿ ಏನು ಪರಿಶೀಲನೆ ಮಾಡುವಂಥ ಕೆಲಸಕ್ಕೂ ಕೂಡ SIT ಅಧಿಕಾರಿಗಳು ಮುಂದಾಗ್ತಾರೆ. ಇವತ್ತಿನ ಮಟ್ಟಿಗೆ ಹೇಳೋದಾದರೆ ಇವತ್ತು ಬೆಂಗಳೂರಿನಲ್ಲಿ 2ನೇ ದಿನ ಮಹಾಜರ್ ಪ್ರಕ್ರಿಯೆ ನಡೀತಾ ಇರೋ ಕಾರಣಕ್ಕಾಗಿ ಇವತ್ತು ಸಂಜೆ ಅಥವಾ ರಾತ್ರಿ ತನಕ ಕೂಡ ನಡೆಯುವುದು. ನಡೆದ ನಂತರದಲ್ಲಿ ಬೇರೆ ಏನಾದರೂ ಮಹಾಜರ್ ಇದ್ದರೆ ಮುಗಿಸ್ಕೋತಾರೆ, ಇಲ್ಲದೇ ಇದ್ದರೆ ನೇರವಾಗಿ ಕೋರ್ಟ್ ಮುಂದೆ ಕರ್ಕೊಂಡೋಗಿ ಮತ್ತೆ ಚಿನ್ನಯ್ಯನನ್ನು ಕಸ್ಟಡಿಗೆ ಪಡೆಯುವಂಥದ್ದು ಅಥವಾ ನ್ಯಾಯಾಂಗ ಬಂಧನಕ್ಕೆ ಕಳಿಸುವಂಥದ್ದು ಅನ್ನೋದು SIT ಅಧಿಕಾರಿಗಳು ತೀರ್ಮಾನ ಮಾಡ್ತಾರೆ. ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಉಮೇಶ್ ಧನ್ಯವಾದ. ಒಂದಂತೂ SIT ಅವರು ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಪ್ರತಿಯೊಂದು ಸ್ಟೆಪ್ಸನ್ನು ಮೀಡಿಯಾದವ್ರಿಗೇನು ಬ್ರೀಫ್ ಮಾಡಲ್ಲ. ಅವರು ರಹಸ್ಯವಾಗಿ ಗೌಪ್ಯವಾಗಿ ಅವ್ರ ಕೆಲಸ ಏನಿದೆ ಅದನ್ನು ಮಾಡ್ತಾ ಹೋಗ್ತಾರೆ. ಬಟ್ ನಮಗೆ ತಿಳಿದಂತಹ ಮಾಹಿತಿಗಳು, ಅಪ್ಡೇಟ್ಸ್ಗಳೇನಿದೆ ಅದನ್ನು ನಾವು ನಿಮಗೆ ಆ ಕ್ಷಣಕ್ಕೆ ಕೊಡ್ತಾ ಹೋಗ್ತೀವಿ ಅಷ್ಟೇ.